ಉಪ್ಪಿನಕಾಯಿ ಅಂದ್ರೆ ವಿಂಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ವ್ಲಾಗ್ ಅಂತ ಅಂದರೆ, ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀರಾ, ಹೈಕ್ಯಾ ಶಾಪಿಂಗ್ ಹೋಗಿದ್ವಿ. ಅದು ಪ್ರಾಡಕ್ಟ್ಸ್ ಎಲ್ಲ ಬಂದಿತ್ತು, ಡೆಲಿವರಿ ಕೊಟ್ಟಿದ್ರು ಇವತ್ತು. ಆ್ಯಕ್ಚುಲಿ ನಾವೇ ತೊಗೊಂಡು ಬರ್ಬೋದಾಗಿತ್ತು. ಕೆಲವೊಂದು ದೊಡ್ಡ ಐಟಮ್ ಇತ್ತು, ಲೈಕ್ ವಾರ್ಡ್ರೋಬ್ಸ್ ಆ ಥರ ಎಲ್ಲ ಇತ್ತು. ಸೊ ಅದ್ರ ಜೊತೆಗೇ ಚಿಕ್ಕ ಚಿಕ್ಕ ಐಟಮ್ಸು ಕೂಡ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಎಲ್ಲ ಮರ್ಜ್ ಮಾಡಿ ಬಂದಿದ್ದೆ. ಆ್ಯಂಡ್ ನೆನ್ನೆನೇ ಬಂತು, ಆಫ್ಟರ್ನೂನ್ ಬಂತು. ಬಟ್ ನಾನೇನು ಓಪನ್ ಮಾಡೋಕ್ಕೋಗಲಿಲ್ಲ. ಬಿಕಾಸ್ ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಈ ಮನೆಗೆ ಬಂದು ಆದಮೇಲೆ ನನಗೆ ಗೊತ್ತಿತ್ತು ತುಂಬ ಕೆಲಸ ಇರುತ್ತೆ ಎಷ್ಟೇ ಮಾಡಿದ್ರು ಅಂತ. ಸೊ ಆ ಮನೆಯಲ್ಲೂ ಇಟ್ಕೊಂಡಿದ್ದೆ ಕೆಲಸದ ಆಂಟಿನ, ಇಲ್ಲೂ ಇಟ್ಕೊಂಡೆ. ಮನೆ ಅಟ್ಲೀಸ್ಟ್ ಮನೆ ಒರೆಸ್ಕೊಂಡು ಒನ್ ಟೈಮ್ ಪಾತ್ರೆ ಉಜ್ಕೊಳ್ಳೋದಕ್ಕೆ ಅವರು ಡೈಲಿ ಬಂದು ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಪ್ರಾಪರಾಗಿ ಕೆಲಸ ಆಗುತ್ತೆ. ಸೊ ಹಂಗಾಗಿ ಇಟ್ಕೊಂಡಿದ್ದೆ. ಆ ಆಂಟಿ ಸಮ್ ರೀಸನ್ಸ್ ಒಂದು 2 ಡೇಸ್ ಬರಲಿಲ್ಲ. ಓಕೆನಾ, 2 ಡೇಸ್ ಅಲ್ಲ, 1 ಡೇ ಹಾಲಿಡೇ ಹಾಕ್ಕೊಂಡ್ರು. ಬಟ್ ಅವತ್ತು 1 ಡೇ ಹಾಲಿಡೇ ಹಾಕ್ಕೊಂಡ್ರು. ಸರಿ ಅಂದ್ಬಿಟ್ಟು ನಾನು ಅವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ನಾನೇ ಎಲ್ಲ ಕೆಲಸ ಲೈಕ್ ಪ್ರತಿಯೊಂದು ನಾನೇ ಮಾಡಿಕೊಂಡೆ. ಆ್ಯಂಡ್ ದೊಡ್ಡ ಮನೆ ಇರೋದು ಹೆಚ್ಚಲ್ಲ, ಅದನ್ನು ಕ್ಲೀನಿಂಗ್ ಮಾಡೋದಿದೆಯಲ್ಲ, ತೀರಾ ಕಷ್ಟ ಅಂತ ಹೇಳ್ಬೋದು. ಆ್ಯಂಡ್ ಸಾಕಾಯಿತು ನನಗೆ. ಏನು ಅಂತ ಅಂದರೆ, ಈ ಮನೆ ಏನು ಅಂತಂದರೆ ಎಲ್ಲ ವೈಟ್ ಟೈಲ್ಸ್, ಒಂದು ಸ್ವಲ್ಪ ಚೆನ್ನಾಗಿದೆ, ತುಂಬ ಚೆನ್ನಾಗಿರುವಂಥ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ನನಗೆ ಕೈಯಲ್ಲಿ ಮನೆ ಒರೆಸ್ಬೇಕು ಅಂತ ಇಷ್ಟ. ಕೈಯಲ್ಲಿ ಮನೆ ಒರೆಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಮಿರರ್ ಕಾಣ್ದಂಗೆ ಕಾಣುತ್ತೆ. ಸೊ ನನಗೆ ಕೈಯಲ್ಲಿ ಒರೆಸಿದ್ರೆ ತುಂಬ ಸಮಾಧಾನ ಆಗುತ್ತೆ. ಸೊ ಅಟ್ಲೀಸ್ಟ್ ಆಂಟಿ ಬರ್ದಿದ್ದಾಗ ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ ನನ್ನ ಹತ್ರ ಕೈಯಲ್ಲಿ ಒರೆಸ್ಬೇಕು, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಾದರೂ ಪ್ರತಿಯೊಂದು ಮೂಲೆಯಲ್ಲೂ ಒರೆಸ್ಬೇಕು ಅನ್ನೋದು ನನ್ನ ಮೈಂಡ್ಸೆಟ್. ಅವತ್ತು ಆಂಟಿ ಬರಲ್ಲ ಅಂದ್ಬಿಟ್ಟು ನಾನು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಎಲ್ಲ ಕೈಯಲ್ಲೇ ಒರೆಸ್ಕೊಂಡು ಮಾಡಿಕೊಂಡೆ, ಪ್ರತಿಯೊಂದು ಕೆಲಸ ಮಾಡಿದೆ. ಹಗಲೆಲ್ಲ ವಾಶ್ರೂಮ್ಸು ಕ್ಲೀನಿಂಗು, ಅದು ಇದು ಪೂಜೆ, ಅಲ್ಲಿ ದೇವರ ಮನೆ, ಮತ್ತು ಅಭಿಷೇಕ ಮಾಡೋದು ಅಂದರೆ ತುಂಬ ಟೈಮ್ ಇರುತ್ತೆ. ತುಂಬ ಭಕ್ತಿಯಿಂದ ತುಂಬ ಪೇಷನ್ಸಾಗಿ ಮಾಡಬೇಕಾಗತ್ತೆ. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ದೀಪ ಎಲ್ಲ ಹಚ್ಕೊಂಡು ಅದೆಲ್ಲ ತುಂಬ ಸ್ಟ್ರೆಸ್ ಆಯಿತು. ಅವತ್ತು ಫುಲ್ ಡೇ ಎಲ್ಲ ಒಂದೇ 5 ಮಿನಿಟ್ಸ್ ಕೂತ್ಕೊಂಡಿಲ್ಲ. ನೈಟು 9:30 ಊಟ ಮಾಡೋವರೆಗೂ ನಾನು ಕೂತ್ಕೊಂಡೇ ಇಲ್ಲ. ಸರಿ ಬಿಡು ಅಂತ ಸುಮ್ಮನೆ ಅದೇ, ನೆಕ್ಸ್ಟ್ ಡೇ ರೆಸ್ಟ್ ಮಾಡೋಣ, ಸರಿ ಹೋಗುತ್ತೆ ನಿದ್ದೆ ಮಾಡಿದ್ರೆ ಅಂತ. ನೆಕ್ಸ್ಟ್ ಡೇ ಏನಾಯಿತು, ಆಂಟಿ ಹಾಲಿಡೇ ತೊಗೊಂಡ್ರು. ಸರಿ, ಅವತ್ತು ನಾನು ಒರೆಸ್ಲೇಬೇಕಾಯಿತು, ಮಾಡಲೇಬೇಕಾಗಿತ್ತು ನಿನ್ನೆ. ಸೊ ನಿನ್ನೆನೂ ಆಯ್ತು ಬಿಡು ಒರೆಸೋಣ ಅಂದ್ಬಿಟ್ಟು, ನನಗೆ ಸ್ಟಿಕ್ಕಲ್ಲಿ ಒರೆಸಿದ್ರೆ ಸೀರಿಯಸ್ಲಿ ಸಮಾಧಾನ ಆಗಲ್ಲ, ಕೈಯಲ್ಲೇ ಒರೆಸ್ಕೊಂಡ. ಮತ್ತು ಮೊನ್ನೆ ಮಾಡಿದ್ದು ಏನಿದೆ ಇವತ್ತು ನನಗೆ ಸಾಕಾಯಿತು. ಓ ಮೈ ಗಾಡ್, ಹೆಂಗೆ ಅಂತಂದರೆ ಫುಲ್ ಬಾಡಿ ಪೈನ್ಸು. ನಿನ್ನೆ ಇಲ್ಲ ಬಾಡಿ ಪೈನ್ಸ್, ಒಂದು ಸ್ವಲ್ಪ ಮಲ್ಕೊಂಡು ಎದ್ದ ಮೇಲೆ ಸರಿ ಹೋಯ್ತು. ಬಾಡಿ ಪೈನ್ ಸ್ವಲ್ಪ ಕಮ್ಮಿ ಆಯಿತು. ಇದೆಲ್ಲ ಒಂಥರ ಅದೇನಂತಾರೆ, ತೊಡೆಗಳು ಫುಲ್ಲು ಹಿಂಗೆ ಅಂತಂದರೆ ಡ್ಯಾನ್ಸ್ ಆಡ್ತಾ ಇದ್ದಾವೆ. ಆ್ಯಂಡ್ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಅಂದರೂ ಮಲ್ಕೊಂಡಿದ್ದೆ ಒಂದು 2 ಅವರ್ಸು, ಬಟ್ ಫುಲ್ ಡೀಪ್ ಸ್ಲೀಪ್ಗೆ ಹೋಗಿಲ್ಲ. ಸೊ ಹಂಗಾಗಿ ಸ್ಟ್ರೆಸ್ ಆಗ್ತಾಯಿದೆ. ಆ್ಯಂಡ್ ನಿನ್ನೆ ಬಂದಿರೋಂಥ ಐಟಮ್ಸ್ ಎಲ್ಲ ಇದೆ, ಅದೆಲ್ಲ ಅನ್ಬಾಕ್ಸ್ ಮಾಡಬೇಕು. ಆ್ಯಂಡ್ ಅದು ಅರ್ಬನಿಂದ ಅವ್ರನ್ನ ಬುಕ್ ಮಾಡಬೇಕು, ಅದೆಲ್ಲ ಫಿಟ್ಟಿಂಗ್ ಮಾಡೋದಕ್ಕೆ. ಸೊ ಹಂಗಾಗಿ ಇವಾಗ ಕೆಲಸಗಳಿದ್ದಾವೆ. ಆ್ಯಂಡ್ ಅಡುಗೆ ಬೇರೆ ಮಾಡಬೇಕು. ಸೊ ಆಯಿತು ಅಂದ್ಬಿಟ್ಟು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ಒಂದು ಸ್ವಲ್ಪ ಕಡ್ಡಿ ಹಚ್ಚಿ ಈಗ ಹೋಗಿ ಶಿಸ್ತಾಗಿ ಕುತ್ಕೊಂಡು ಅದೆಲ್ಲ ಅನ್ಪ್ಯಾಕ್ ಮಾಡಿ ಅಡುಗೆಗೆ ರೆಡಿ ಮಾಡೋಣ. ಇದು ನನ್ನ ಇವತ್ತಿನ ಕತೆಗಳು. ಬ್ಯಾಂಗಲ್ ಆ್ಯಂಡ್ ನೆನ್ನೆ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ, ಮೊನ್ನೆ ಸೋಮವಾರ ಹಾಕ್ಕೊಂಡಿದ್ದೆ. ಬಿಚ್ಚಬೇಕು ಅನಿಸ್ಲಿಲ್ಲ ತಿಂದರೆ. ನಾನು ಮೊನ್ನೆ ಸೋಮವಾರ ಸೀರೆ ಉಟ್ಕೊಂಡಿದ್ದೆ ಅಂದ್ಬಿಟ್ಟು ಹಾಕ್ಕೊಂಡೆ. ಮತ್ತು ನೆನ್ನೆ ಮಂಗಳವಾರ ಅಲ್ವಾ, ಯಾಕೆ ಬಿಚ್ಚೋದು ಅಂದ್ಬಿಟ್ಟು ಬಿಚ್ಚಿರಲಿಲ್ಲ. ಸೊ ನೋಡಿ, ಈ ಥರ ಕಚ್ ಬ್ಯಾಂಗಲ್ಸ್. ಇದು ನಮ್ಮ ಆಂಟಿ ಯಾವಾಗಲೂ ಅವರು ಹೂ ಮುಡ್ಸೋ ಶಾಸ್ತ್ರಕ್ಕೆ ಅವತ್ತು ತೊಡಿಸಿದ್ದು ಸ್ಯಾರಿ ಅಂದ್ಬಿಟ್ಟು. ಆ್ಯಂಡ್ ಇದು ಕತೆಗಳು ಹಿಂಗಾಗ್ತಾ ಇದೆ. ಆ್ಯಂಡ್ ಇವಾಗ ಒಂದು 3-4 ಡೇಸಿಂದ ನಾನು ನನ್ನ ಕೆಲಸದ ಕಡೆ ಕೂಡ ಚೆನ್ನಾಗಿ ಗಮನ ಕೊಟ್ಟಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ಬರ್ದು ಆ ಬಾಲ್ಕನಿಗೆ ಹೋಗ್ರಿ, ಹೋಗ್ರಿ.
ಅದು ಒಂದು ಕಿಚನ್ ಕ್ಯಾಬಿನೆಟ್ ಒಂದು ತಂದಿದ್ದೀವಿ. ಆ್ಯಂಡ್ ಇನ್ನೊಂದು ಇಲ್ಲಿ ರೂಮ್ಗೆ ಒಂದು ಡ್ರಾಸ್ ಥರ ಆ ಥರ ಮೇಕಪ್ ಆರ್ಗನೈಸರ್ ಒಂದು ತರಿಸಿದ್ದೀವಿ. ಹಂಗಾಗಿ ಅವೆರಡನ್ನೂ ಫಿಟ್ ಮಾಡೋದಕ್ಕೆ ಬುಕ್ ಮಾಡಬೇಕು. ಬೆಡ್ ಟೇಬಲ್ಲು ಒಂದು ಆರ್ಡರ್ ಮಾಡಿದ್ದಿಲ್ಲ, ನಾನೇ ಆ್ಯಕ್ಚುಲಿ ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ. ಬಟ್ ನನಗೆ ಆನ್ಲೈನಲ್ಲಿ ಬೇಡ ಅಂದ್ಬಿಟ್ಟು ಮತ್ತೆ ಡೈರೆಕ್ಟಾಗಿ ಹೋಗೋಣ, ನೋಡೋಣ ಹೆಂಗಿದೆ ನೋಡಿ ತಗೊಳ್ಳೋಣ ಅಂದ್ಬಿಟ್ಟು ನಾನು ಅಲ್ಲೇ ತಗೊಂಡೆ, ಆರ್ಡರ್ ಮಾಡಿದೆ. ಅರ್ಬನ್ ಅವ್ರನ್ನ ಈಗ ಬುಕ್ ಮಾಡಬೇಕು. ಈಗ ನೋಡಿ, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಏನೇ ಆಗಲಿ, ಒಂದು ವುಡ್ ವರ್ಕ್ ಅವರಾಗಿರ್ಬೋದು, ಒಂದು ಮಿಷಿನ್ ಯಾವುದನ್ನ ಮಿಷಿನ್ ಕೆಟ್ಟೋಗಿದ್ರೆ ಅದು ಮಿಷಿನ್ ರಿಪೇರಿ ಮಾಡೋದಕ್ಕಾಗಿರ್ಬೋದು, ನಾವು ತಿಳ್ಕೊಬೇಕು. ಈಗ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಇಟ್ಕೋಬೇಕು ಅಂತಿಲ್ಲ. ನಾರ್ಮಲಾಗಿ ಝೆಪ್ಟೋ, ಝೊಮ್ಯಾಟೋಲಿ ಹೆಂಗೆ ಆರ್ಡರ್ ಮಾಡ್ತೀವಿ ತಿಂಡಿ ಆಗಿರ್ಬೋದು. ಬೆಡ್ಗೆಲ್ಲ ಮಚ್ತೀಯಾ, ಆಚೆ ಹೋಗು, ಅಲ್ಲೋಗು. ಈಗ ತಿಂಡಿ, ಇವಾಗ ಸ್ನ್ಯಾಕ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು, ಹೆಂಗೆ ನಾವು ಆರ್ಡರ್ ಮಾಡ್ಕೊಳ್ತೀವಿ ಅದೇ ಥರ ಈಗ ನಾವು ಈ ಥರ ಎಲೆಕ್ಟ್ರಿಷಿಯನ್, ಪ್ಲಂಬರ್ನ ಕೂಡ ಬುಕ್ ಮಾಡ್ಕೋಬೋದು. ಆ್ಯಂಡ್ ಯಾವ ಥರ ಅಂತ ನೋಡಿಸ್ತೀನಿ. ಈ ಥರ ಅರ್ಬನ್ ಕಂಪ್ನಿ ಅಂತ ಇರುತ್ತೆ, ಓಕೆನಾ? ಅಲ್ಲೋಗಿ ದೈವಾಗೆ ಝೊಪ್ಟೋ, ಬ್ಲಿಂಕಿಟಲ್ಲೆಲ್ಲ ಕೊಡ್ತೀವಲ್ವ, ಆ ಥರ ಅಡ್ರೆಸ್ ಪ್ಲೇಸ್ ಮಾಡೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ಏನಂತೆ, ವುಮೆನ್ಸ್ ಸಲೂನ್, ಮೆನ್ಸ್ ಸಲೂನ್, ಕ್ಲೀನಿಂಗು ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಓಮ್ ಪೇಂಟಿಂಗ್, ನೇಟಿವ್ ವಾಟರ್ ಫಿಲ್ಟರ್ನ ಫಿಟ್ ಮಾಡೋ ಪ್ರತಿಯೊಂದೂ ನಾವು ಬುಕ್ ಮಾಡ್ಕೋಬೋದು. ವಿತಿನ್ 15-16 ಮಿನಿಟ್ಸಲ್ಲಿ ಬರ್ತಾರೆ. ಪ್ರತಿಯೊಬ್ಬರು ಯಾವುದೇ ಥರ ಕೆಲಸ, ಏನೇ ಥರ ಕೆಲಸ ಇದ್ದರೂ ಬುಕ್ ಮಾಡ್ಕೋಬೋದು. ಆ್ಯಂಡ್ ನಾವು ನಂಬರ್ ಇಸ್ಕೋಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿಲ್ಲ. ಸೇಮ್ ಇವಾಗ ನಾವು ಹೆಂಗೆ ಆರ್ಡರ್ ಮಾಡ್ಕೊಳ್ತೀವಿ ಆ ಥರ ಆರ್ಡರ್ ಮಾಡ್ಕೋಬೋದು. ನಾನೀಗ ಆಯ್ಕೆ ಅದೊಂದು ಕ್ಯಾಬಿನೆಟ್ನ ಫಿಟ್ ಮಾಡೋಕ್ಕೆ ಬುಕ್ ಮಾಡಬೇಕು. ಸೊ ಹೆಂಗೆ ಅಂತ ನೋಡ್ತೀನಿ. ಐಕ್ಯಾ ಫರ್ನಿಚರ್ ಅಸೆಂಬಲ್, ನೋಡಿ ಇಲ್ಲಿ ಐಕ್ಯಾ ಫರ್ನಿಚರ್ ಅಸೆಂಬಲಿ ಅಂತ ಇದೆ. ಈಗ ಐಕ್ಯಾ ಫರ್ನಿಚರ್ ಅಸೆಂಬಲಿ, ಶೆಲ್ಫ್ ಎಲ್ಲ ಡೀಟೇಲ್ಸ್ ಇಲ್ಲೇ ಕೊಡ್ತಾರೆ. ಫರ್ನಿಚರ್ ಅಸೆಂಬಲ್, ಯುಟಿಲಿಟಿ ರ್ಯಾಕ್ಸ್ ಆಗಿರ್ಬೋದು, ಕ್ಯಾಬಿನೆಟ್ಸ್ ಆಗಿರ್ಬೋದು, ವಾಲ್ ಕ್ಯಾಬಿನೆಟ್ ಆಗಿರ್ಬೋದು, ಶೆಲ್ಫ್ಸ್ ಆಗ್ಬೋದು, ಹ್ಯಾಂಗಿಂಗ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ವಾಶ್ ಬೇಸನ್, ಎಲ್ಲ ಥರದ್ದು ಏನು ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ ಎಲ್ಲ ಅಲ್ಲೇ ಇರುತ್ತೆ. ಈಗ ನನಗೆ ಕ್ಯಾಬಿನೆಟದ್ದು ಬೇಕು, ಓಕೆನಾ? ನಾನೀಗ ವಾರ್ಡ್ರೋಬ್, ನಮಗೇನು ಬೇಕು ಇವಾಗ, ಕಾಟ್ ಫಿಟ್ ಮಾಡಬೇಕಾ, ಕ್ಯಾಬಿನೆಟ್ ಫಿಟ್ ಮಾಡಬೇಕಾ, ಅಥವಾ ಸ್ಟಡಿ ಟೇಬಲ್ ಬುಕ್ ಮಾಡಬೇಕಾ, ಏನೇ ಆಗಲಿ ಅಲ್ಲೇ ಡೀಟೇಲ್ಸ್ ಕೊಟ್ಬಿಡ್ತಾರೆ ಈ ಥರ, ಓಕೆನಾ? ಅಲ್ಲೇ ಡೀಟೇಲ್ಸ್ ಕೊಟ್ಟಾಗ ಸ್ವಲ್ಪ ಬುಕ್ಸ್ ಕ್ಯಾಬಿನೆಟ್ ಬರುತ್ತೆ. ನಾನು ಕಿಚನ್ ಕ್ಯಾಬಿನೆಟ್ ಆಗಿ ಕನ್ವರ್ಟ್ ಮಾಡಿಸ್ಕೊತಿರೋದು. ಬಟ್ ಅದು ನೋಡಿ, ಓ ಮೈ ಗಾಡ್, 12 ಶೆಲ್ಫ್ಸ್ ವಿತ್ ಗ್ಲಾಸ್ ಡೋರ್. ನೋಡಿ ಈ ಥರ. ಇವಾಗ ನನಗೆ ಯಾವ್ದು ಬೇಕಾಗಿತ್ತು ಅಂತ ಅಂದರೆ, ಇಲ್ಲೇ ಕೊಟ್ಟಿದ್ದಾರೆ ಬುಕ್ ಶೆಲ್ಫ್, ಬುಕ್ ಕೇಸ್ ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ನಾನು ಅಲ್ಲಿ ಇದು ಮಾಡ್ತೀನಿ, ಅಲ್ಲೇ ಆಪ್ಷನ್ಸ್ ನೋಡುತ್ತೆ ಯಾವ ಥರ ನಿಮ್ಗೆ ಯಾವ ಇದರಲ್ಲಿದೆ ಏನು ಅಂತ ಅಲ್ಲೇ ನೋಡಿಸುತ್ತೆ. 12 ಶೆಲ್ಫ್ಸ್ ವಿತ್ ಗ್ಲಾಸ್ ಡೋರ್ ಅನ್ನೋ ಥರ ಎಲ್ಲ ಡೀಟೇಲ್ಸ್ ಅಲ್ಲೇ ಕೇಳ್ತಾರೆ. ನಾವಲ್ಲಿ ಇದು ಮಾಡ್ಕೋಬೋದು. 1 2 3 4 5 6 ಓಕೆ, ಡನ್. ಸದ್ಯಕ್ಕೆ ಒಂಚೂರು ಟೀ ಕುಡಿಯೋಣ ಅನಿಸ್ತಾ ಇದೆ. ಸ್ಟ್ರಾಂಗಾಗಿ ರಿಲ್ಯಾಕ್ಸ್ ಆಗಬಹುದು. ಆ್ಯಕ್ಚುಲಿ ನನಗೆ ಟೀ ಫೇವ್ರೆಟ್ಟು, ಬಟ್ ಕುಡಿಯಲ್ಲ. ಬಟ್ ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀವಿ. ಆ್ಯಂಡ್ ಟೀ ಮಾಡ್ಕೊಂಡು ಕುಡಿಯೋಣ. ಯಾಕಮ್ಮ ಕಟ್ ಮಾಡ್ತಾ ಇರೋದು ಅಂತಂದೇಳಿ ನಾನು ಮಾತಾಡ್ಬಿಟ್ಟು ಕೊಡ್ತೀನಿ ನಡಿ. ಅವಳು ಹಂಗೆ ಅವಳು ನೀನು ಹೋಗಿದ್ನು ಹೇಳ್ಬೇಕು. ಏನ್ ಅಡ್ಗೆ?
ಫುಲ್ ನೋಡ್ಬೋದು. ಈ ತರ ಚೆನ್ನಾಗಿ ಕುದಿಬೇಕು. ಎಷ್ಟಿದ್ದಿಟ್ಟು ಎಷ್ಟಾಗೋಗಿದೆ ನೋಡಿ. ನಾನ್ ಟೀ ಯಾವ ಥರ ಮಾಡೋದು ಗೊತ್ತಾ? ನನಗೆ ಹಾಲು ಜಾಸ್ತಿ ಹಾಕಿ ನೀರು ತೀರಾ ಕಮ್ಮಿ, ಸ್ವಲ್ಪ ಆ್ಯಡ್ ಮಾಡ್ತೀನಿ ನೀರು. ಅದಕ್ಕೆ ಒಂಚೂರು ಬೆಲ್ಲ, ಒಂಚೂರೇ ಚೂರು ಸಕ್ಕರೆ, ಎರಡೂ ಹಾಕ್ಕೊಂಡು ಮಾಡಿದ್ರೇ ನನಗೆ ಕುಡಿದ್ರೇ ಸಮಾಧಾನ. ಚೂರು ಬೆಲ್ಲ, ಒಂಚೂರು ಸಕ್ಕರೆ, ಅದಕ್ಕೆ ಒಂಚೂರು ಶುಂಠಿ ಹಾಕ್ಕೊಳ್ತೀನಿ, ಒಂಚೂರು ಏಲಕ್ಕಿ. ನನಗೆ ಕೆಲವ್ರಿಗೆ ಏಲಕ್ಕಿ ಇಷ್ಟ ಆಗಲ್ಲ, ನನಗೆ ಶುಂಠಿ ಏಲಕ್ಕಿ ಎರಡೂ ಇರಬೇಕು ಟೀಗೆ. ಆಗಲೇ ನನಗೆ ತುಂಬ ಇಷ್ಟ ಆಗೋದು. ಸೊ ನನ್ನ ಟೀ ಮಾಡೋವಂಥ ರೀತಿ ಇದು. ಆ್ಯಂಡ್ ಒಂದು ಉಕ್ಕು ಬಂದ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ, ಎಷ್ಟೊತ್ತು ಬೇಕಾದರೂ ಕುದಿಸ್ತೀನಿ. ಸೊ ಆವಾಗ ಒಂದು ಎಷ್ಟೊತ್ತು ಬೇಕಾದರೂ ಅಂದರೆ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಚೆನ್ನಾಗಿ ಕುದಿಸಿ, ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕುದಿಸ್ತೀನಿ. ಟೈಮ್ ಇಲ್ಲ ಅಂದರೆ ಒಂದು ಸ್ವಲ್ಪ ಬೇಗ ಹಿಂಗೆ ಅದೇನಂತಲ್ಲ ಜಾಸ್ತಿ ಕಮ್ಮಿ ಮಾಡಿ ಕುದಿಸಿ ಕುಡಿಯೋಂಥದ್ದು ನಾನು ಮಾಡೋವಂಥ ಟೀ ಆ ಥರ. ನನ್ನ ಟೀ ಕೂಡ ರೆಡಿ. ಒಡೆದೋಗುತ್ತೆ ಅದು ಗ್ಲಾಸು. ಮಕ್ಕಳ ಹತ್ರ ಲಿಟ್ರಲಿ ಸಾಕಾಗೋಗುತ್ತೆ ನನಗೆ. ಈ ಥರ ಈವ್ನಿಂಗ್ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಯಾರಿಗಿಷ್ಟ? ನನಗೂ ಇಷ್ಟ, ಬಟ್ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ. ಪ್ಲೀಸ್ ಮಕ್ಕಳ, ಅದು ಗ್ಲಾಸು ನಾನು ಸರಿಯಾಗಿ ಹೊಡೆದ್ಬಿಡ್ತೀನಿ. ಹೇಳೋ ಅಷ್ಟೊತ್ತು ಹೇಳಿ. ಹೊಡಿದಿರ ಹೆಂಗೆ ಬೆಳೆಸೋದು? ಹೊಡಿತಾರೆ ಅಂತ ಹೇಳ್ತಾರೆ ಆಯಿತಾ. ಹೊಡಿದಿರ ಹೆಂಗೆ ಬೆಳೆಸೋದು? ಎಷ್ಟು ಸರಿ ಹೇಳಿ. ನಿನ್ನೆಯಿಂದ ಅದು ಐಟಮ್ ಮಧ್ಯಾಹ್ನ ಬಂದಾಗಿಂದ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಒಂದು 10 ಟೈಮ್ಸ್ ಹೋಗಿದ್ದಾರೆ. 10 ಟೈಮ್ಸ್ ಮಾತಲ್ಲಿ ಹೇಳಿದ್ದೀನಿ ಪೇಷನ್ಸಿಂದ. ಇವಾಗ ಹೊಡೆದ್ರೆ ಅಂತೂ ಸಕ್ಕದಾಗಿ ಬಾರಿಸ್ತೀನಿ. ಅವಳು ನೋಡಿ ಕಳ್ಳಿ ಹೆಂಗೆ ನೋಡ್ತಾರೆ ನೋಡ್ರಿ ಕಳ್ಳಿ ನೋಡ್ರಿ, ನಮ್ಮ ಮನೆ ಕಳ್ಳಿ. ನಾನು ಆಗಲೇ ಹೇಳಿದೆ ಐಕ್ಯಾ ಪ್ರಾಡಕ್ಟ್ಸ್ ಎಲ್ಲ ಓಪನ್ ಮಾಡ್ತೀನಿ ಅಂತ. ನೋಡಿಸ್ತೀನಿ ಎಲ್ಲ ಇಲ್ಲೇ. ಓಪನ್ ಮಾಡ್ತಾ ಇಲ್ಲ ಬಿಕಾಸ್ ಅಡುಗೆ ಮಾಡಬೇಕು, ಟೈಮ್ ಇಲ್ಲ. ಆ್ಯಂಡ್ ನಾನು ಅವ್ರನ್ನ ಬುಕ್ ಮಾಡ್ಕೊಳ್ಳಿಲ್ಲ, ನಾಳೆಗೆ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೆಳಗ್ಗೆನೇ ಬುಕ್ ಮಾಡ್ತೀನಿ. ಇವಾಗ ಅಡುಗೆ ಮಾಡಿಕೊಂಡು ನಾನು ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ನಾನೇ ಓಪನ್ ಮಾಡಿ ಕೊಡಬೇಕು, ಏನೇನು ಬೇಕು ಅಂತ. ನಾನು ಅಲ್ಲಿ ಓಪನ್ ಮಾಡ್ಕೊಂಡಿದ್ರೆ ಮತ್ತೆ ಅಡುಗೆಗೆ ಟೈಮ್ ಆಗಿಬಿಡುತ್ತೆ. ಆ್ಯಂಡ್ ನನ್ನ ತಮ್ಮ ಅವ್ರು ಬೇರೆ ಊಟಕ್ಕೆ ಬರ್ತಾ ಇದ್ದಾರೆ, ಅವರು ಬರ್ತಾರೆ. ಇನ್ನು ಊಟಕ್ಕೆ ಡಿಲೇ ಆಗೋದು ಬೇಡ, ಇನ್ನು ಮಕ್ಕಳನ್ನು ತಿನ್ನಿಸಿ ಮಲಗಿಸ್ಬೇಕಾಗತ್ತೆ. ಅವ್ನು ಲೇಟ್ ಆಗಿಬಿಟ್ರೆ ಮತ್ತೆ ಅವ್ರು ಬೆಳಗ್ಗೆ ಎದ್ದೇಳೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಓಪನ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಇವಾಗ ಒಂಚೂರು ಆಫ್ಕೋರ್ಸ್ ಇದೆ, ಆಟ ಆಡ್ಕೊ ವಿದ್ಯಾ ಅಂತ ಹೊಸ್ದಾಗಿ ಕೇಳ್ತಾವಳೆ. ಆ್ಯಂಡ್ ಈಗ ಸದ್ಯಕ್ಕೆ ಟೀ ಮಾಡಿ ಕುಡಿದು ಒಂಚೂರು ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಹಾಕ್ಕೊಡ್ತೀನಿ. ಹಾಲೇನು ಕೊಡ್ತಿಲ್ಲ ಈ ನಡುವೆ, ಊಟನೇ ತಿನ್ನಿಸ್ಬಿಡ್ತೀನಿ. ಸೊ ಹಂಗಾಗಿ ಒಂದು ಸ್ವಲ್ಪ ನಾನು ಟೀ ಕುಡಿದು ಒಂದು ಸ್ವಲ್ಪ ಪಾಪ್ಕಾರ್ನ್ ಮಾಡ್ತೀನಿ. ಪಾಪ್ಕಾರ್ನ್ ಮಾಡಿ ಮಕ್ಳಿಗೆ ಒಂಚೂರು ಕೊಟ್ಟು ಮತ್ತೆ ಇದು ಮಾಡೋದು, ಮತ್ತೆ ಅಡುಗೆ ಮಾಡ್ಕೊಳ್ಳೋಣ. ಆ್ಯಂಡ್ ಬೆಳಗ್ಗೆನೇ ಓಪನ್ ಮಾಡ್ತೀನಿ. ಬೆಳಗ್ಗೆನೇ ಫಸ್ಟ್ ಆ ಕೆಲಸ ಮುಗಿಸ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಆ ಕೆಲಸ ಮುಗಿಸಿ ಮತ್ತೆ ನಾಳೆ ಒಂದು ಕ್ಲಾಸ್ಗೆ ಅಟೆಂಡ್ ಆಗಬೇಕು, ಆ ಕ್ಲಾಸ್ಗೆ ಅಟೆಂಡ್ ಆಗ್ತೀನಿ. ಇವಾಗ ಸದ್ಯಕ್ಕೆ ಟೀ ಕುಡಿಯೋಣ. ಪ್ಲೀಸ್ ಡೋಂಟ್ ಜಡ್ಜ್ ಏನಪ್ಪ ಇಷ್ಟು ಟೀ ಕುಡಿತಾ ಇದ್ದೀನಿ ಅಂತ. ಅಪರೂಪಕ್ಕೆ ಒಂದ್ಸರಿ ಕುಡ್ದಿದ್ದೀನಿ. ಆ್ಯಂಡ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಚಿಕ್ಕದಾಗಿ ಕುಡಿಯೋಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊತಾ ಇದ್ದೀನಿ. ಆ್ಯಂಡ್ ಸಕ್ಕದಾಗಿದೆ ಟೀ, ಮಾತ್ರ ಸಕ್ಕದಾಗಿದೆ ಟೀ. ಡಿನ್ನರ್ ಸ್ವಲ್ಪ ವೆಜ್ ವಿಂಗ್ಸ್, ಮುದ್ದೆ, ಅನ್ನ, ಸಾಂಬಾರ್ ಎಲ್ಲ. ಮಕ್ಳಿಗೆ ಇಟ್ಕೊಡ್ಬೇಕು. ಸಾಂಬಾರು ನೋಡಿಸ್ತೇನೆ. ನಮ್ಮ ಮನೆಯಲ್ಲಿ ಇವತ್ತಿನ ಸಾಂಬಾರು ಬಂದು ಹುಡ್ಲಿಕಾಳು ಹುಳಿ ಸಾಂಬಾರು. ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಅನ್ನ ರೆಡಿ ಇದೆ. ಮುದ್ದೆ ಮಾಡಬೇಕು ಸದ್ಯಕ್ಕೆ. ಫಸ್ಟು ಮಕ್ಳಿಗೆ ಸ್ವಲ್ಪ ವೆಜ್ ವಿಂಗ್ಸ್, ಸಾಂಬಾರ್, ಅನ್ನ ಎಲ್ಲ ರೆಡಿ. ಫಸ್ಟು ಮಕ್ಳಿಗೆ ಹಾಕೊಟ್ಬಿಟ್ರೆ ಅವ್ರು ಬರೋವರೆಗೂ ಕಾಯ್ಕೊಂಡಿರೋಬೇಕಲ್ವ. ಹಂಗಾಗಿ ಮಕ್ಳಿಗೆ ಹಾಕ್ಕೊಟ್ಟು ಅವ್ರು ತಿನ್ಬಿಟ್ರೆ ಅವ್ರು ಬಂದಮೇಲೆ ತಿನ್ಬೋದು.
ಕ್ಲೀನಾಗಿ ಕೊಟ್ಟಿಲ್ಲ ಅದರಲ್ಲಿ ತುಂಬಾ ಚಾನ್ಸಸ್ ಸಿಕ್ಕಿದೆ. ಫಸ್ಟ್ 3 ವೀಕ್ಸ್ ಒಬ್ರ ಜೊತೆ ವೀಕೆಂಡ್ ಎವ್ರಿ ವೀಕ್ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ತುಪ್ಪ ಅಂದರೆ ಎಷ್ಟು ಇಷ್ಟನೋ ಉಪ್ಪಿನಕಾಯಿ ಅಂದರೆ ಅಷ್ಟು ಇಷ್ಟ. ಮಕ್ಕಳಿಗೆ ಹಾಕೋತಿದ್ದೀನಿ ಅಂಡ್ ಇದು ತುಂಬ ಚೆನ್ನಾಗಿರುತ್ತೆ. ಯಾವುದಿದು ಮದರ್ಸ್ ರೆಸಿಪಿ ಬ್ರ್ಯಾಂಡದು ತೊಕ್ಕು. ಏನಕ್ಕ ಬ್ರೌನ್ ಏನಕ್ಕೆ ಮಗ? ಅವ್ರು ತಿಂದರೆ ಮತ್ತೆ ಆರಾಮಾಗಿ ತಿನ್ಕೊಬೋದು. ನನಗೆ ನಮ್ಮ ಮನೆಯವ್ರಿಗೆ ಜಗಳ ಏನಕ್ಕಾಗೋದು ಗೊತ್ತಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇರಲಿಲ್ಲ ಅಂದರೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಬ್ರೇಕ್ಫಾಸ್ಟ್ ಜೊತೇಲಿ ತಿನ್ನಬೇಕು ನನ್ನ ಆಸೆ. ನೈಟ್ ಡಿನ್ನರ್ ಜೊತೇಲಿ ತಿನ್ಬೇಕು. ಮಧ್ಯಾಹ್ನ ಅವ್ರು ಕೆಲಸದ ಮೇಲೆ ಹೋಗಿರ್ತಾರೆ, ಕೆಲಸ ಬಿಟ್ಟು ಬರೋಕ್ಕಾಗಲ್ಲ, ಐ ಅಗ್ರಿ, ಬಿಟ್ಬಿಡ್ತೀನಿ ಬಿಡು ಕೆಲಸದ ಮೇಲೆ ಹೋಗಿದ್ರಂತೆ. ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟು ನೈಟ್ ಡಿನ್ನರ್ ಜೊತೇಲಿಲ್ಲ ಅಂದರೆ ನನಗೆ ಎಷ್ಟು ಬೇಜಾರಾದಾಗ ಕೋಪ ಬರುತ್ತೆ. ನಾನು ಕೇಳೋದೇ ಇಷ್ಟು. ನನ್ನ ಮಧ್ಯೆ ಜಗಳ ಆಗೋದೇ ಇದಕ್ಕೆ. ನಾವು ತುಂಬ ಸರಿ ಜಗಳ ಆಡೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಗೆ ನನ್ನ ಜೊತೆಯಲ್ಲಿರಲ್ಲ ನೀವು ಅಂತ. ಅಂದರೆ ಬೇಗ ಹೊರಟು ಬಿಡ್ತಾರೆ. ಯಾವಾಗಲಾದ್ರೂ ನನಗೆ ಕೆಲಸ ಇದೆ ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡಿದ್ರೆ ಹೋಗ್ತಾರೆ. ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನೈಟ್ ಡಿನ್ನರು ಅಷ್ಟೇ ಲೇಟಾಗಿ ಬರ್ತಾರೆ. ಲೇಟಾಗಿ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ನನ್ನ ಬಗ್ಗೆಗಿಂತ ನಂಗೆ ಅವ್ರ ಬಗ್ಗೆನೇ ಚಿಂತೆ. ಏಜ್ ಆಗ್ತಾ ಏನಾಗುತ್ತೆ, ಏಜ್ ಆಗ್ತಾ ಹೆಲ್ತನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನಾವೇ ಮತ್ತೆ ಫೇಸ್ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಿರೋದು ಏನಕ್ಕೆ? ಅಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕಿಂತ ಮೊದಲಾಗಿ ನಾವು ನಮ್ಮ ಹೆಲ್ತನ್ನು ನೋಡ್ಕೋಬೇಕು. ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಅಷ್ಟೆಲ್ಲ ಕಷ್ಟ ಬಿದ್ದು ಅಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಏನು ಪ್ರಯೋಜನ? ಅದಕ್ಕೆ ಕೋಪ ಬರೋದು. ಸದ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಇವತ್ತು ಬಿಟ್ಬಿಡೋಣ, ಕೇಳೋದು ಬೇಡ ಅಂತೇಳಿದರೆ ನಾನು ಫೋನಲ್ಲಿ ಇವತ್ತು ಲಾಸ್ಟು, ದಯವಿಟ್ಟು ಬೇಗ ಬನ್ನಿ, ಊಟ ಟೈಮಿಗೆ ಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ, ನಾಳೆಯಿಂದ ಇವತ್ತು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಮೇ ಬಿ ಒಂದು 11:30 ಆಗ್ಬೋದು. ದಟ್ಸ್ ಓಕೆ. ಈಗ ಫಸ್ಟ್ ಮಕ್ಳಿಗೆ ಕೊಟ್ಬಿಡೋಣ, ಅವ್ರಿಗೂ ಟೈಮ್ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಬಂದಿದೆ, ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿ ಚಿಲ್ ಮಾಡೋಣ. ಪಾಪ ವೆರಿ ಗುಡ್. ಇಲ್ಲಮ್ಮ ಮನೇಲೇ ಇರು. ಬೆಳಗ್ಗೆ ಕಂಡಿಲ್ದ ಈಗ ಕತ್ತೆಲ್ಲ ಏನೋ ಬೈತೀನಿ ಗೀತೀನಿ, ಇವಾಗ ತಗೊಳ್ಳಿ. ಎಷ್ಟು ಎಲ್ಲ ಚೆನ್ನಾಗಿ ಮಾಡಿದ್ದವ್ರಿಗೆ ಹೇಳ್ಬೇಕು, ಮಾಡಿದ್ರೆ ಹಿಂಗೆ ಮಾತಾಡ್ತೀನಿ. ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ಹೊರಗಡೆ ಏನ್ ನಡೀತಿದೆ ಅಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಬಿಗ್ ಬಾಸ್. ಈ ಮನೆಯಲ್ಲಿ ಅರ್ಹರಲ್ಲ. ಏನಕ್ಕೆ ತಗೋತಾ ಇದೀನಿ ಅಂದ್ರೆ ಅವರು ಮನೇಲಿ ಎಲ್ಲಿ ಇದ್ರು ವಾರ ಪರ್ಸನಲಿ ಅವ್ರ ಒಂದು ತಪ್ಪಿನಿಂದ ಇವತ್ತು ಒಬ್ರು ಹೋಗಿದ್ದಾರೆ. ಅವ್ರು ಅರ್ಹರು ಇದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ತುಂಬಾ ದೊಡ್ಡ ತಪ್ಪು ಮಾಡಿದ್ರು ಅಂತ ನಂಗೆ ಅನ್ಸುತ್ತೆ. ಬಿಗ್ ಬಾಸ್ ನಾಮಿನೇಷನ್ ಅಂತ ತಪ್ಪಿಲ್ಲ. ಬಿಗ್ ಬಾಸ್ ನನ್ನ ಮೊದಲನೇ ಚೆನ್ನಾಗಿದ್ರೆ ಗುಡ್ಡಲ್ವಾ? ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋ ಮೊದಲನೇ ವ್ಯಕ್ತಿ ಅಂತಂದ್ರೆ ನನ್ನ ಪ್ರಕಾರ ಅಭಿಷೇಕ್. ಕಾರಣ ಅವರು ಎಕ್ಸೈಟ್ಮೆಂಟ್ ಆಗಿರ್ಲಿ ಅಥವಾ ಇಂಟ್ರೆಸ್ಟ್ ಆಗಿರ್ಲಿ ಈಗೀಗ ನನ್ಗೆ ಅವ್ರಲ್ಲಿ ಕಾಣಿಸ್ತಾ ಇಲ್ಲ. ತುಂಬಾ ಸೇಫಾಗಿ ಆಟ ಆಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಸಿಕ್ಕಿರೋ ಅವಕಾಶನ ಇನ್ನೂ ಚೆನ್ನಾಗಿ ಬಳಸ್ಕೋಬೋದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನನ್ನ ಎರಡನೇ ಆಯ್ಕೆ ಹೌದಮ್ಮ, ನಿಂಗೆ ಚೇರು ತುಂಬಾ ಚೆನ್ನಾಗಿ ಆಡ್ಬೋದು ಬಟ್ ಎಲ್ಲೋ ಓಪನ್ ಅಪ್ ಆಗೋದಕ್ಕೆ ಮೂರನೇ ವಾರದಲ್ಲಿ ಈ ಪ್ಲೇಸ್ಗೆ ನಮ್ಮ ಅಕ್ಕ ಈ ಥರ ಇಕ್ಕೋ. ಗುಡ್ ನೈಟ್. ಬೆಳಗ್ಗೆ ಆಯ್ಕೆ ಪ್ರಾಡಕ್ಟ್ಸ್ ಎಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಹಾಗೆ ಸಿಗ್ತೀನಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಎಲ್ಲೆಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ರಂತೆ. ಪುರಿ ಜಗನ್ನಾಥ ಹೋಗಿದ್ದೆ. ಎಷ್ಟು ದಿನ ಆಂಟಿ? 5 days.
ಕಲ್ಪನಾ ಚಾನಲ್ ಅಂತ ಹಾಂ ಸೋಮವಾರ ಮಕ್ಕಳಿಗಿರುತ್ತೆ, ಹಾಂ ಶನಿ ಶ್ಲೋಕ ಎಲ್ಲ ಹೇಳ್ತಾರೆ. ಓಕೆ ಓಕೆ ಇರಲ್ಲ ಹೌದು ಬರ್ತಾ ಇದ್ಲು ನನ್ನ ನಂಬರ್ ತಗೊಳ್ಳಿ. ಹಾಂ ಇದು ಭಗವದ್ಗೀತೆಯನ್ನು ಹೇಳ್ಕೊಡ್ತಾರಂತೆ, ಗೀತೆ ಶ್ಲೋಕಗಳೆಲ್ಲ ಹೇಳ್ಕೊಡ್ತಾರಂತೆ. ಆಂಟಿ ಹೇಳ್ತಾ ಇದ್ರು ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಮಂಡೇ ಸ್ಯಾಟರ್ಡೆ. ಸೊ ನಾನೇನು ಕರ್ಕೊಂಡು ಹೋಗೋಣ ಒಂದು ವೀಕ್ಲಿ 2 ಟೈಮ್ಸ್ ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ. ಭಗವದ್ಗೀತೆ ಕೇಳೋದ್ರಿಂದ ಹೇಳೋದ್ರಿಂದ ತುಂಬ ಒಳ್ಳೆಯ ಉಪಯೋಗ ಇರುತ್ತೆ ಮಕ್ಕಳಿಗೆ. ಅವರ ಸ್ಪಿರಿಚುವಲ್ ಮೈಂಡ್ ಆಗಿರ್ಬೋದು ಆ್ಯಂಡ್ ಅವರ ಮನಸ್ಥಿತಿ ಎಲ್ಲ ತುಂಬ ಬದಲಾಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಆ್ಯಕ್ಚುಲಿ ನಾನು ಚಿಕ್ಕವಾಗ ಹೋಗಿದ್ದೆ ಮಂಡಿಕಲ್ಲಲ್ಲಿ ಬ್ರಾಹ್ಮಿನ್ಸ್ ಮನೆಗಳಲ್ಲಿ, ಓಕೆನಾ, ಅವಾಗಲೇ. ಬಟ್ ಕಂಟಿನ್ಯೂ ಮಾಡಲಿಲ್ಲ, ಇಂಟ್ರೆಸ್ಟ್ ಕೊಟ್ಟು ನಾನು ಅವಾಗ ಕೇಳಲಿಲ್ಲ, ಕ್ಲಾಸಸ್ ಅಟೆಂಡ್ ಆಗಲಿಲ್ಲ. ಅಷ್ಟು ಇಂಟ್ರೆಸ್ಟ್ ಏನೋ ಅವ್ರು ಹೇಳ್ಕೊಡ್ತಿದ್ರು ಅವಾಗ ಹೇಳ್ತಾ ಇದ್ದೆ ಅಷ್ಟೇ. ಮತ್ತು ನಾನು ಇಂಟ್ರೆಸ್ಟ್ ಕೊಟ್ಟು ಓದಿದ್ದಿಲ್ಲ, ಕೇಳಿದ್ದಿಲ್ಲ. ಸೊ ಇವಾಗ ನನಗೇನು ಅಂತ ಅಂದರೆ ಭಗವದ್ಗೀತೆ ಕೇಳಬೇಕು, ಓದಬೇಕು. ಅಟ್ಲೀಸ್ಟ್ ನಾನು ಕಲೀಲಿಲ್ಲ, ಮಕ್ಕಳಿಗಾದರೂ ಕಲಿಸ್ಬೇಕು, ಅದ್ರ ಅರಿವಿರಬೇಕು. ಭಗವದ್ಗೀತೆ ಅಂದರೆ ಏನಿದೆ ಆ ಪುರಾಣಗಳೆಲ್ಲ ತಿಳ್ಕೋಬೇಕು ಮಕ್ಕಳು ಅನ್ನೋದು ನನ್ನ ತಲೆಯಲ್ಲಿದೆ. ಸೊ ಹಂಗಾಗಿ ಆಯಿತು, ಮಂಡೇ ಸ್ಯಾಟರ್ಡೆ ಕರ್ಕೊಂಡು ಹೋಗೋಣ. ಈವ್ನಿಂಗ್ ಟೈಮ್ ಅಂತೆ. ಸೊ ಈವ್ನಿಂಗ್ ಟೈಮ್ ಹೆಂಗೂ ಕರ್ಕೊಂಡು ಹೋಗ್ಬೋದು ಆರಾಮಾಗಿ. ಬೆಳಗ್ಗೆ ಟೈಮ್ ಆಗಿಲ್ಲ, ಸ್ಕೂಲಿಗೆ ಅದು ಇರುತ್ತೆ. ಈವ್ನಿಂಗ್ ಟೈಮ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನೋಡಿ ಹೆಂಗಿದೆ ಕ್ಲೈಮೇಟ್, ಎಲ್ಲ ಮೋಡ ಮುಚ್ಕೊಂಡಿದೆ. ಎದ್ದೇಳಿ ಮೇಡಮ್, ಎದ್ದೇಳಲ್ಲೋ, ಎದ್ದೇಳ. ಬೇಡ ಎದ್ದೇಳು, ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ಬೇಕು. ಎದ್ದೇಳು ಎದ್ದೇಳು. ಹೆಂಗೆ ನಾನು ಬಿಡ್ತೀನಿ, ಹೇಳು. ಹೇಳಲ್ಲ ಗೈಸ್. ನಾನೇನ ಬರೀತಿದ್ರೆ ಅವಳು ಬರಿಬೇಕು, ಅವಳು ಸ್ಕೂಲ್ಗೆ ಹೋದ್ರೆ ಇವಳು ಸ್ಕೂಲ್ಗೆ ಹೋಗ್ಬೇಕು. ಕಾಸೆತ್ತಿಕ್ಕೋ, ಜಾಬ್ ಇದರಲ್ಲಿ ಎತ್ತಿಕ್ಕೋ, ಕಾಸೆತ್ತಿಕ್ಕೋ, ಜಾಬಲ್ಲಿಕ್ಕೋ. ಬರೀ ತಿನ್ನಲ್ವಾ ಇಡ್ಲಿ? ಟಿಫನ್ ತಿಂದಿರ ನೋಡಿ ಏನು ಮಾಡ್ತೀನಿ. ಸರಿ ಹೋಗಿ ಬರ್ಕೋ, ತಗೋ. ತಗೋ ಪೆನ್ನು. ಇಡ್ಲಿ ತಿಂದಿರ ಇರು. ಬಂದು ಇವಾಗ ಇವಳು ಎದ್ಲು, ಅವಳು ಬ್ರೇಕ್ಫಾಸ್ಟ್ ಮಾಡಿದ್ಲು. ನಾನು ಸ್ವಲ್ಪ ಜೀರಾ ವಾಟರ್ ಕುಡಿಯೋಣ ಅಂದ್ಬಿಟ್ಟು ಚೆನ್ನಾಗಿ ಜೀರಾ ಎಲ್ಲ ಕಾಯಿಸ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಕೆಲವೊಂದು ನನ್ನ ಕೆಲಸಗಳನ್ನ ಮುಗಿಸ್ಬಿಟ್ರೆ ಎಲ್ಲ ಆರ್ಡರ್ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಆರ್ಡರ್ ಇರೋ ಅಂಥದ್ದನ್ನೆಲ್ಲ ಎರಡಿದ್ಯಾ? ವೆರಿ ಗುಡ್. ಬಂದ್ರೆ ಕೊಡ್ತೀಯಾ? ಕುತ್ಕೋ. ಒಬ್ಬೊಬ್ಬ ಕೊಡ್ತೀಯಾ? ಬಂದ್ರೆ ಕೊಡ್ತಾಳಂತ ರೀ. ಟಿಫನ್ ತಿಂದ ಮುದ್ದಾ?
ಅದಾ ಅವಾಗ್ಲಿಂದ ಬಲವಂತ ಮಾಡ್ತಾರದಪ್ಪ ಟಿಫನ್ ತಿನ್ನು ಅಂತ. ಏನ್ ಮಾಡ್ಬೇಕು ಟಿಫನ್? ಪೊಂಗಲ್ಲು. ಕರೆಕ್ಟ್ ಉಂಡೆ ಹಿಡಿದು ಮಾಡ್ತಾ ಅವಳ ಕತ್ತೆ ಎರಡು ಸರಿ ರೀ, ಮತ್ತೆ ಮಾಡ್ರಿ. ಸರಿ ಫೋನ್ ಇಟ್ಬಿಟ್ಟು ಹೋಗಮ್ಮ, ಅಲ್ಲಿ ಕುಡಿಯಮ್ಮ, ಕುತ್ಕೊಂಡು ಹೋಗಿ ಕುಡಿಯೋಗಮ್ಮ. ಮೇಲಿಟ್ಕೋ, ಇಟ್ಕೋ, ಏನಾಗಲ್ಲ, ಟೈಟಾಗಿ ಹೋಗಿ. ವ್ಲಾಗನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.